ಇಲ್ಲಿ ಕಾಣ್ತಿದೆಯಲ್ಲ, ಈ ಕಾಣ್ತಿರೋ ಗಿಡಗಳೆಲ್ಲ ಇಲ್ಲಿ ನಾವು ಕೆಲಸ ಮಾಡ್ತಿರೋ ಗಾರ್ಡನರೇ ರೆಡಿ ಮಾಡಿರೋ ಗಿಡ. ನೋಡ್ಕೊಬಿಡಿ ಒಂದ್ಸರಿ ನೀಟಾಗಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿದೆಯಲ್ಲ. ಸೊ ಮೊದಲನೇದಾಗಿ ಇದರ ಹೆಸರು ಎಮಿಗ್ರಾಪಿಸ್ ಅಂತ, ಲೋಕಲ್ ಭಾಷೆಯಲ್ಲಿ ಹೇಳಿದ್ರೆ ಟಿಂಚರ್ ಪ್ಲಾಂಟ್ ಕರೀತಾರೆ. ಮತ್ತು ಇಲ್ಲೇನು ನೋಡ್ತಿದ್ದೀರಾ, ಇದು ಮನಿ ಪ್ಲಾಂಟ್ಸು. ಇದು ಪ್ರಾಪಗೇಟ್ ಮಾಡಿದ್ದಾರೆ, ಬಟ್ ಅಷ್ಟೊಂದು ಚೆನ್ನಾಗಿ ಮಾಡಲಿಲ್ಲ. ಇನ್ನೂ ಬೇರೆ ಥರ ಮಾಡಬೇಕಿತ್ತು. ಆಮೇಲೆ ನೋಡಿ ಅದಾದಮೇಲೆ ಇಲ್ಲೂ ಮಾಡಿದ್ದಾರೆ. ಇದು ಮನಿ ಪ್ಲಾಂಟ್ಸ್ ಇದೆಯಲ್ಲ, ಇದು ಮನಿ ಪ್ಲಾಂಟ್ಸು. ಇದು ಅಷ್ಟೇ. ಇದು ನೋಡಿ, ಇಲ್ಲಿ ನೋಡ್ತಿದ್ರಲ್ಲ, ಇದು ಸಿನಲ್ ಗೋಲ್ಡ್ ಅಂತ, ಗೋಲ್ಡನ್ ಸಿಲನ್ ಗೋಲ್ಡ್ ಅಂತೆಲ್ಲ ಕರೀತಾರೆ ಇದನ್ನು. ಮತ್ತು ಇದು ಸಿಂಗೋನಿಯಮ್ಮು ಕಾಣ್ತಿದೆಯಲ್ಲ, ಇದು ಸಿಂಗೋನಿಯಮ್ಮು. ಮತ್ತು ನೋಡಿ ತುಳಸಿನೂ ಇಲ್ಲಿ ಕಾಣ್ತಿದೆಯಲ್ಲ, ಇದು ತುಳಸಿ ಗಿಡ. ತುಳಸಿ ಗಿಡನ ಕಟ್ ಮಾಡಿ ಎಲ್ಲ ನೀವು ಗಿಡ ಮಾಡೋದಕ್ಕಾಗಲ್ಲ, ಸೀಡ್ಸ್ ಆಗಿ ಬೆಳೆಸಬೇಕು. ಇದು ಕಾಣ್ತಿದೆಯಲ್ಲ, ಇದು ಅಗ್ಲೋನಿಯಮ್ ಅಂತ ಹೇಳ್ಬಿಟ್ಟು. ಸೊ ಇದಿದೆಯಲ್ಲ, ಇದು ಪೆಪ್ರೋನಿಯಮು. ಇದು ತುಂಬ ಬರುತ್ತೆ, ತುಂಬಾ ಗಿಡ ಕಟಿಂಗ್ಸ್ ಆಗ್ಬೋದು. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಇಲ್ಲಿ ಕಾಣ್ತಿದೆಯಲ್ಲ, ಇದು ಅಕಲಿಪ ಗ್ರೀನ್ ಅಂತ ಹೇಳ್ಬಿಟ್ಟು ಗಿಡ. ಇದು ಒಂದು 15 ದಿವ್ಸಕ್ಕೆ ಮುಂಚೆ ಹಾಕಿದ ಗಿಡ. ನೋಡಿ ಎಲ್ಲ ಗಿಡನೂ ನೀಟಾಗಿ ಹೊಸ ಚಿಗುರು ಬರ್ತಾಯಿದೆ. ಬನ್ನಿ, ನಮ್ಮ ಹುಡುಗರಲ್ಲಿ ಕೆಲಸ ಮಾಡ್ತಿದ್ದಾರೆ, ತೋರಿಸ್ತೀನಿ. ಇದೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಕೋಕೋಪಿಟ್ ಅಂತ ಹೇಳ್ಬಿಟ್ಟು ಮೆನ್ಯೂರು. ಈ ತೆಂಗಿನ ಇದರಲ್ಲಿ ಮಾಡಿರ್ತಾರೆ ಅದನ್ನು ಮೆನ್ಯೂರ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಒಳ್ಳೆ ಕೆಂಪು ಮಣ್ಣಿದೆ ಅಲ್ಲಿ ಕೆಳಗಡೆ. ಆ ಕೆಂಪು ಮಣ್ಣನ್ನು ಅದನ್ನು ತೊಗೊಂಡು ನೋಡಿ ಈ ಥರ ಮಿಕ್ಸ್ ಮಾಡಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಅಲ್ಲಿ ಪಾಟಲ್ಲಿ ತುಂಬ್ತಿದ್ರಲ್ಲ, ಆ ಥರ ಪಾಟಲ್ಲಿ ತುಂಬಿ ನೀವು ತಂದಿರ್ತೀರಲ್ಲ ಗಿಡನ, ಅದನ್ನು ಕಟ್ ಮಾಡಿ ನೋಡಿ ಆ ಥರ ಇಡಬೇಕು. ನಿಮಗೆ ಕಟ್ ಮಾಡೋದು ತೋರಿಸ್ಲಿಲ್ಲ, ಅದನ್ನು ತೋರಿಸ್ತೀನಿ ಒಂದು ನಿಮಿಷ ಯಾವ ಥರ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಏನೋ ಡೌಟ್ ಇದೆ ಅಂದರೆ ನೋಡಿ, ಕಟ್ ಮಾಡಿಬಿಟ್ಟು ಆ ಥರ ಚುಚ್ಚಿ ಹಾಕಬೇಕು. ಬನ್ನಿ ಬಸವರಾಜ್ ಅವರೇ, ಏನು ಮಾಡ್ತಿದ್ದೀರಾ? ಅಣ್ಣನಿಗೆ ವಾಯ್ಸ್ ಬರ್ತಾ ಇಲ್ಲ, ಏನು ಮಾಡೋಕ್ಕೆ ಬರಲ್ಲ. ಇಲ್ಲೊಬ್ಬ ಇದ್ದಾನೆ, ಹಳೆಯ ಕಲಾವಿದ ಇವನು, ಭಾರಿ ಚಿತ್ರಿ ಇವನು. ಮೋನೀಶ್ ಅಣ್ಣ, ಏನು ಮಾಡ್ತಿದ್ದೀರಾ ಇಲ್ಲಿ? ಈ ಕಡೆ ಸ್ವಲ್ಪ ಮಕ ತೋರಿಸ್ರಿ ಯಜಮಾನ್ರೆ. ಏನು ಗಿಡ ಹೆಸರು? ಅದೇನು ಗಿಡ ಅದು? ಹೌದಾ? ಯಾರಂತಿ ಮ್ಯಾಮ್ ರೆಡ್ಡು ಗಿಡ ಕಟ್ ಮಾಡ್ತಿದ್ದೆ ನೋಡಿ. ಕಟ್ ಮಾಡಿ ಯಾವ ಥರ ಹಾಕ್ತಾನಂತ ನೀವೇ ನೋಡಿ. ಕಟ್ ಮಾಡ್ಕೊಂಡು ಮೂರು ಕಟ್ ಮಾಡಿಕೊಂಡು ಒಂದು ಇದರಲ್ಲಿ ಹಾಕ್ತೇವೆ 4 ಅದರಲ್ಲಿ ನೋಡಿ. ಹಿಂಗೆ ಮಾಡಿಕೊಂಡು ಮತ್ತು ಈ ಥರ ಪಾಟ್ಗೆ ಮಣ್ಣು ತುಂಬಿಕೊಂಡು ಇಕ್ಕಿರೋ ಗಿಡನ ಕಟ್ ಮಾಡಿರೋ ಗಿಡನ ಎತ್ತಿ ಅದರಲ್ಲಿ ಚುಚ್ಚಿ ಒಂದು 15 ದಿವಸ ಆದಮೇಲೆ 15-20 ದಿವಸ ಆದಮೇಲೆ ಬಿಟ್ಟು ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಡೌಟ್ ಇದ್ದರೆ ಚೆಕ್ ಮಾಡಿ ಒಂದು ಸರಿ ನೀವೇ.